ನೀವಿಲ್ಲಿ ಯಾವುದೇ ಬಸವಣ್ಣನ ಮೂರ್ತಿಯನ್ನು ನೋಡಿದ್ರೆ ಆ ಬಸವಣ್ಣನ ಮೂರ್ತಿಗಳಿಗೆ ಕಿವಿಗಳಿಲ್ಲ, ಕಟ್ ಮಾಡಿದಾರ. ಅದನ್ನ ಯಾಕೆ ಕಟ್ ಮಾಡ್ಯಾರ ಅನ್ನೋದನ್ನು ಇದು ಅರ್ಧನಾರೀಶ್ವರ ಉಬ್ಬು ಶಿಲ್ಪ. 6 ಲಕ್ಷ ಜನ ಸೇರುತ್ತೆ ನೋಡಿ ಒಂದು ದಿವಸ. ಆಮೇಲೆ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥದ್ದು, ಜಟಾಯು ಕಾಳಗ, ಅಶೋಕವನದಲ್ಲಿ ಕೂತಿರ್ತಕ್ಕಂತಹ ಸೀತೆ, ಸಮುದ್ರ ಮಂಥನ. ಯಜಮಾನ್ರೆ, ಅಕ್ಕ ತಂಗಿಯರ ದೇವಸ್ಥಾನ ಎಲ್ಲಿದೆ? ಈ ಸಂದೇಲಿ ಹೋಗ್ಬೇಕಾ? ಈ ವಿಡಿಯೋದೊಳಗಡೆ ನಾನು ನಿಮ್ಗೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಮಾನವ ರೂಪದ ಶಿವಲಿಂಗವನ್ನು ತೋರಿಸ್ತೀನಿ. ಶರಣ್ರೇ, ಎಲ್ಲರಿಗೂ ಶರಣಾರ್ಥಿ. ಇವತ್ತು ನಾನು ಬಂದೀನಿ 8ನೇ ಶತಮಾನಕ್ಕೆ ಸೇರಿದಂತಹ ನೊಳಂಬರ ಒಂದು ಊರು ಹೇಮಾವತಿ ಅಂಥೇಳಿ, ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಮಡಕಶಿರಾ ತಾಲೂಕಿನಲ್ಲಿರ್ತಕ್ಕಂತಹ ಹೇಮಾವತಿಯ ಒಂದು ಪ್ರಾಚೀನ ಐತಿಹಾಸಿಕ ಸುಪ್ರಸಿದ್ಧ ದೇವಸ್ಥಾನ. ಬಸ್ ಇಳಿದು ದೇವಸ್ಥಾನಕ್ಕೆ ಹೋಗುವಾಗ್ರಿ ಸಿಗುವಂತಹ ಒಂದು ಮಂಟಪ. ಇದು ದಾರಿ ಪಕ್ಕದಾಗ ಐತಿ. ಈ ಮಂಟಪದ ಕಂಬಗಳಲ್ಲಿ ಅರ್ಧನಾರೀಶ್ವರ ನೋಡ್ರಿ. ಇದು ಅರ್ಧನಾರೀಶ್ವರ. ತಲೆ, ಪುರುಷ ದೇಹ ಮತ್ತು ಪುರುಷ ಉಡುಗೆ, ಸ್ತ್ರೀ ಸೀರೆ ಉಡುಗೆ, ಎದೆ ಭಾಗ ಮತ್ತು ತಲೆ. ಈ ಕಡೆ ಅರಿಶಿನ ಹಚ್ಚಿದ್ದಾರೆ ಸೈಡಿಗೆ. ಅದು ಅರ್ಧನಾರೀಶ್ವರ ಸಂಕೇತ. ಇದು ಇಲ್ಲೂ ಕೂಡ ಸ್ತ್ರೀ ಮತ್ತು ಪುರುಷ ಚಿತ್ರವನ್ನು ಕಾಣ್ಬೋದು. ಇದೆಲ್ಲ ಅಲಂಕಾರಿಕ ಪಟ್ಟಿ. ಹಂಗೆ ನೋಡಿದ್ರೆ ನೋಡಿ, ಈ ಬಸವಣ್ಣನ ತಲೆಯಲ್ಲೂ ಕಿವಿನ ಕಟ್ ಮಾಡಿದ್ದಾರೆ. ಇಲ್ಲೊಂದು ಸ್ತ್ರೀ ವಿಗ್ರಹ ಇದೆ. ಇದೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ರಿ. ಅರ್ಧ ಬಾಡಿ ಆ ಕಡೆ ಟರ್ನ್ ಆಗಿದೆ. ಏನು ಅಂತ ಗೊತ್ತಾಗಲಿಲ್ಲ ನನಗಿದು. ಅದು ಬಿಟ್ಟರೆ ಈ ಕಂಬದಲ್ಲಿ ಇಲ್ಲೊಂದು ಆಕೃತಿ ಇದೆ. ಸೊ ಬ್ಯೂಟಿಫುಲ್ ಸ್ಟ್ರಕ್ಚರ್ ನೋಡ್ರಿ. ಇದು ಹೆಚ್ಚು ಕಡಿಮೆ 1 ಫೀಟ್ ಕೂಡ ಇಲ್ಲ. ಅದರೊಳಗಡೆ ಕೆತ್ತಿರ್ತಕ್ಕಂಥದ್ದು ಒಂದು ನಾಟ್ಯ ಚಿತ್ರಣ. ಇದು ಹೀಗೆ ಈ ಕಡೆ ಕಂಬದಲ್ಲಿ ಅಲಂಕಾರಿಕ. ನೋಡ್ರಿ, ಭೈರವ ನಾಟ್ಯ ಮಾಡಿರ್ತಿರ್ತಕ್ಕಂತಹ ಪ್ರಸಂಗ ಇದು. ಶಿರಾದಿಂದ ಅಮರಾಪುರಕ್ಕೆ ಹೋಗುವಾಗ ಲಕ್ಕನಹಳ್ಳಿ ಅಂತ ಒಂದು ಹಳ್ಳಿ ಸಿಗ್ತೈತ್ರಿ. ಅಲ್ಲಿಂದ 8 ಕಿಲೋಮೀಟರ್ ಬಂದ್ರ ನಾವು ಹೇಮಾವತಿಗೆ ಬರ್ತೀವಿ. ಅಥವಾ ಪಾವಗಡ ರಸ್ತೆಯಲ್ಲಿ ಮಡಕಶಿರಾದಿಂದ ಸುಮಾರು 12 ಕಿಲೋಮೀಟರ್ ಆಕೈತಿ, ಎಡಗಡೆಗೆ ಬರಬೇಕು. ಹೇಮಾವತಿ ಆಂಧ್ರ ಪ್ರದೇಶದ ಅನಂತಪುರ ಅಂದ್ರೆ ಈಗಿನ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾ ತಾಲೂಕಿನ ಒಂದು ಪ್ರಾಚೀನ ಗ್ರಾಮ. 1882ರವರೆಗೂ ಈ ಪ್ರದೇಶ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು. ನಂತರ ಬಳ್ಳಾರಿಯಿಂದ ಅನಂತಪುರ ಜಿಲ್ಲೆಯನ್ನ ಪ್ರತ್ಯೇಕ ಮಾಡಿ ಹೊಸ ಜಿಲ್ಲೆಯನ್ನಾಗಿ ಮಾಡ್ತಾರೆ. ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲಿ ಈ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಸೇರ್ಕೋತೈತಿ. ನಿಮಗ ಈ ವಿಡಿಯೋದಲ್ಲಿ ಜಗತ್ತಿನ ಏಕಮಾತ್ರ ಮಾನವ ರೂಪದ ಶಿವಣ್ಣನ ದರ್ಶನ ಮಾಡಿಸ್ತೀವಿ. ಎಲ್ಲಾ ಕಡೆ ನೀವೇನ್ ಮಾಡಿರ್ತೀರಿ, ಶಿವಣ್ಣನ ಲಿಂಗ ರೂಪದೊಳಗಡೆ ನೋಡಿರ್ತೀರಿ. ಆದ್ರೆ ಈ ವಿಡಿಯೋದೊಳಗಡೆ ನಾನು ನಿಮ್ಗೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಮಾನವ ರೂಪದ ಶಿವಲಿಂಗವನ್ನು ತೋರಿಸ್ತೀನಿ. ಇದು ಸುಮಾರು ದೊಡ್ಡ ವಿಶಾಲವಾದಂಥದ್ದು ಒಂದು ಆವರಣ ಸುತ್ತಲೂ ಇರ್ತಕ್ಕಂಥದ್ದು. ಅಲ್ಲಿ ಹಿಂದೆ ಕಾಣಿಸಕತ್ತೈತಲ್ರಿ, ಅದು ದೇವಸ್ಥಾನದ ಕಾಂಪ್ಲೆಕ್ಸ್. ಒಟ್ಟು ಇಲ್ಲಿ ಪಂಚಲಿಂಗಗಳು ಅಂತ ಇದಾವ್ರಿ ದೇವಸ್ಥಾನದೊಳಗಡೆ. ಆವರಣದೊಳಗಡೆ 3 ಇದಾವು, 2 ಕೋಟೆ ಪ್ರದೇಶದೊಳಗಡೆ ಅದಾವು. ಮತ್ತು ಇಲ್ಲಿ ಕಾಣ್ತೈತಲ್ಲ, ಇದು ಮ್ಯೂಸಿಯಂ. ಸೊ ಇದನ್ನೆಲ್ಲ ನೋಡೋಣ. ನೀವಿಲ್ಲಿ ಯಾವುದೇ ಬಸವಣ್ಣನ ಮೂರ್ತಿಯನ್ನು ನೋಡಿದ್ರೆ ಆ ಬಸವಣ್ಣನ ಮೂರ್ತಿಗಳಿಗೆ ಕಿವಿಗಳಿಲ್ಲ, ಕಟ್ ಮಾಡಿದಾರ. ಅದನ್ನ ಯಾಕೆ ಕಟ್ ಮಾಡ್ಯಾರ ಅನ್ನೋದನ್ನು ಹೇಳಿ. ಸುಮಾರು 14 ಎಕರೆ ವಿಸ್ತೀರ್ಣವಾದಂತಹ ಉದ್ಯಾನವನ. ಇದ್ರೊಳಗ ಸಾಕಷ್ಟು ಶಿವಲಿಂಗಗಳು ಮತ್ತು ಕಿವಿ ಇಲ್ಲದ ಬಸವಣ್ಣನ ಮೂರ್ತಿಗಳು ಸಿಗ್ತಾವ್ರೆ. ಮೇನ್ ಟೆಂಪಲ್ ಕಾಂಪ್ಲೆಕ್ಸ್. ಥ್ಯಾಂಕ್ಸ್ ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ನಾವು ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ, ಈಗಲೂ ಕೂಡ ಹೇಮಾವತಿ ಏನು ಸುತ್ತಮುತ್ತ ಪ್ರದೇಶಗಳಲ್ಲಿ ನೆಲನ ಆಗಿದ್ರೆ, ಏನಾರ ಒಂದು ಕಟ್ಟಡಕ್ಕೆ ನೆಲ ಆಗಿದ್ರೆ ಶಿವಲಿಂಗನೋ ನಂದಿ ವಿಗ್ರಹನೋ ಇನ್ನೊಂದು ಯಾವುದೋ ಒಂದು ಪ್ರಾಚ್ಯ ವಸ್ತು ಸಿಕ್ಕೇ ಸಿಗುತ್ತೆ.
ಬಟ್ ಯಾಕೆ ಆರ್ಕಾಲಜಿ ಅವ್ರು ಏನು ಮಾಡ್ಬಿಟ್ರೆ ಅದಕ್ಕೊಂದು ಮ್ಯೂಸಿಯಮ್ಮೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸುತ್ತಮುತ್ತಲು ಯಾವುದೇ ವಸ್ತುಗಳು ಸಿಗಲಿ ಆ ವಸ್ತುಗಳನ್ನು ತೊಗೊಂಡು ಬಂದು ಇಲ್ಲಿ ಸ್ಟೋರ್ ಮಾಡಿ ಪಬ್ಲಿಕ್ಕಿಗೆ ಇಟ್ಟಿದ್ದಾರೆ. ಫ್ರೀ ಎಂಟ್ರಿ, ಯಾವುದು ಎಂಟ್ರಿ ಫೀಸ್ ಕೊಡೋಂಗಿಲ್ಲ. ದೇವಸ್ಥಾನದ ಎದುರುಗಡೆನೇ ಇದೆ. ಹೋಗೋಣ. ಹೇಮಾವತಿ ಒಂದು ಕಾಲದಾಗ ಶಿಲ್ಪಿಗಳ ಕಲಿಕಾ ಕೇಂದ್ರವಾಗಿತ್ತು ಅಂತಂದ್ರೆ ದ ಸ್ಕೂಲ್ ಆಫ್ ಸ್ಕಲ್ಪ್ಚರ್ ಅಂತ ಏನು ಕರೀತಾರ, ಆ ಕಾರಣಕ್ಕೆ ಈ ಊರಾಗ ಅನೇಕ ಶಿಲ್ಪಗಳು ಮಣ್ಣಿನ ಏನು ಅಗದಾಗ ಸಿಗ್ತವೆ. ಹಿಂಗ ಸಿಕ್ಕಂತಹ ಎಲ್ಲಾ ಶಿಲ್ಪಗಳನ್ನ ಈಗಲೂ ಈ ಮ್ಯೂಸಿಯಂನಲ್ಲಿ ಸ್ಟೋರ್ ಮಾಡಿ ಇಡ್ತಾರ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಎಲ್ಲಾ ಪ್ರಕಾರದ ಶಿಲ್ಪಗಳನ್ನ ನಾವು ಈ ಊರಾಗ ನೋಡ್ಬೋದು. ಈ ಹೆಜ್ಜೇರಿಗೂ ಮತ್ತು ವಿಜಯನಗರ ಅರಸರಿಗೂ ಒಂದು ಗಾಢವಾದ ಸಂಬಂಧ ಐತಿ. ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ. ಈಗ ಹೇಮಾವತಿ ಬಗ್ಗೆ ಮಾತ್ರ ನೋಡೋಣ. ಈಗೇನು ಜನಪ್ರಿಯವಾಗಿರ್ತಕ್ಕಂಥ ಹೇಮಾವತಿ ಐತಲ್ರಿ, ಅದಕ್ಕೆ ಮೊದಲ ಇದ್ದ ಹೆಸರು ಪೆಂಜೇರು. ಕಾಲಾನಂತರದೊಳಗ ಅದು ಹೆಂಜೇರು ಅಂತ ಆಯ್ತು. ಹೆಂಜೇರು ಅಂತಂದ್ರ ಚಿನ್ನದಂತ ಸ್ಥಳ ಅಂತನೂ ಆಕೇತಿ. ಇಲ್ಲಿ ಚಿನ್ನದ ಮಳೆ ಆಗ್ತಿತ್ತು ಎಂಬ ಕಾರಣಕ್ಕ ಈ ಪಟ್ಟಣಕ್ಕ ಹೇಮಾವತಿ ಎಂಬ ಹೆಸರನ್ನ ಇಟ್ಟಾರ ಅನ್ನೋದು ಮಾಹಿತಿ. ಹೇಮ ಅಂತಂದ್ರೆ ಚಿನ್ನ. ರಾಜ ನೊಳಂಬನ ಮಗಳು ಹೈಮಾವತಿಯ ಹೆಸರನ್ನು ಕೂಡ ಇದಕ್ಕೆ ಇಡಲಾಗಿತ್ತು. ನಂತರ ಅದು ಹೇಮಾವತಿ ಆಯಿತು ಅನ್ನೋದು ಇನ್ನೊಂದು ಮಾಹಿತಿ. ಇವರೆಲ್ಲ ಅಷ್ಟದಿಕ್ಪಾಲಕರು ನೋಡ್ರಿ. ಅಷ್ಟದಿಕ್ಪಾಲಕರ ಸೀಲಿಂಗ್ ಒಬ್ಬ ಶಿಲ್ಪಗಳಿವು ಸ್ಟೋರ್ ಮಾಡಿಟ್ಟಾರೆ ಇಲ್ಲಿ. ಇದು ಶಾಸನ ಕಮ್ ವೀರಗಲ್ಲು. ಕ್ರಿಸ್ತಶಕ 350 ಮತ್ತು 444 ಎರಡು ದಾಖಲೆಗಳು ಹೆಂಜೇರಿನಲ್ಲಿ ನಡೆದಂತಹ ಯುದ್ಧಗಳು ಮತ್ತು ಶೌರ್ಯವನ್ನ ಹೇಳ್ತವೆ. ಪಶ್ಚಿಮ ಚಾಲುಕ್ಯರ ರಾಜರ ದಾಖಲೆಗಳು ಮತ್ತು ಕ್ರಿಸ್ತಶಕ 1205 ಹೊಯ್ಸಳರ 2ನೇ ವೀರ ಬಲ್ಲಾಳನ ದಾಖಲೆಗಳು ಕೂಡ ಈ ಊರಾಗ ಅದಾವು. ಅಂದ್ರೆ ಶಾಸನಗಳು ಈ ಊರಾಗ ಅದಾವು. ಚಿತ್ರಶೇಖರ ಮತ್ತು ಸೋಮಶೇಖರ ಎಂಬ ನೊಳಂಬ ರಾಜರು, ರಾಜನ ಸುಂದರ ಮಗಳು ಸುವರ್ಣ ದೇವಿಯವರ ಸಾಹಸಗಳ ಬಗ್ಗೆಯೂ ಕೂಡ ಇಲ್ಲಿ ಅನೇಕ ಶಿಲಾಶಾಸನಗಳು ಅದಾವ. ಹೆಂಜೇರು ಸಿದ್ದೇಶ್ವರ ಎಂಬ ಹೆಸರಿನ ಮೂಲದ ಬಗ್ಗೆ ಪ್ರಾಚೀನ ಕಾಲದಿಂದಲೂ ಒಂದು ಕತೆ ಕೇಳ್ಕೊಂಡ್ಬರ್ತದೆ. ಅಪಾಲಿ ಪಂಥಕ್ಕೆ ಸೇರಿದಂತಹ ಹೆಂಜೇರು ಸಿದ್ದಪ್ಪ ಮತ್ತು ಮಲ್ಲಪ್ಪ ಎಂಬ ಇಬ್ರು ಏನು ಭಕ್ತರು ಸಿದ್ದೇಶ್ವರರವರ ಭಕ್ತಿ ಪರವಶಗಳು ಮತ್ತು ವೈಭವಗಳನ್ನ ಪ್ರಚಾರ ಮಾಡಿಕೊಂಡು ಇದ್ರು. ಅವರ ಹೆಸರನ್ನ ಹೊಂದಿರತಕ್ಕಂಥ 2 ದೇವಾಲಯಗಳನ್ನ ನಾವು ನೋಡಬಹುದು. ಗರುಡಗಂಬ. ಈ ಗರುಡಗಂಬದ ಪಕ್ಕದಲ್ಲೇ ಒಂದು ಅಗ್ನಿ ಕುಂಡ ಐತಿ. ಹಬ್ಬದ ಸಂದರ್ಭದೊಳಗ ಇಲ್ಲಿ ಭಕ್ತರು ತಮ್ಮ ಹರಕೆಯನ್ನ ತೀರಿಸೋದಕ್ಕ ವಿವಿಧ ವಸ್ತುಗಳನ್ನ ಅಗ್ನಿ ಕುಂಡಕ್ಕ ಹಾಕ್ತಾರ. ದೇವಸ್ಥಾನದಾಗ ಪಕ್ಕದಾಗ ಇರತಕ್ಕಂತ ಉಯ್ಯಾಲೆ ಮಂಟಪ. ಹೆಂಜೇರು ಅಥವಾ ಏನು ಹೇಮಾವತಿ ಐತ್ರಿ, ಇದು ನೊಳಂಬವಾಡಿಯ ಒಂದು ಪ್ರಮುಖ ಪ್ರಾಂತ್ಯ ಆಗಿತ್ತು. ಇಲ್ಲೊಂದು ಕೋಟೆ ಕೂಡ ಇತ್ತು, ಅದು ಈಗ ಹಾಳಾಗಿದೆ. ಉಯ್ಯಾಲೆ ಮಂಟಪ. ಇದನ್ನ ನೋಡಿಕೊಂಡು ಮುಖ್ಯ ದೇವಸ್ಥಾನಕ್ಕೆ ಬಂದ್ರ ಪ್ರವೇಶ ದ್ವಾರದ ಮೇಲೆ ವಿವಿಧ ರತಿ ಕ್ರೀಡೆಯ ಭಂಗಿಗಳನ್ನ ಕೆತ್ತನೆ ಮಾಡ್ಯಾರ. ಹಂಗ ವಿವಿಧ ಆಕೃತಿಗಳು ಕೂಡ ಇಲ್ಲಿ ಅದಾವ. ದೇವಸ್ಥಾನದ ಒಳಗೆ ಬಂದ್ರ ವಿಶಾಲವಾದ ಆವರಣ. ಆ ಆವರಣದೊಳಗ ಮುಖ್ಯವಾದ ದೇವಸ್ಥಾನ ಹೆಂಜೇರು ಸಿದ್ದೇಶ್ವರ ದೇವಸ್ಥಾನ. ಇದು ದೇವಸ್ಥಾನಕ್ಕಿರ್ತಕ್ಕಂತಹ ಮುಖಮಂಟಪ. ಇಲ್ಲಿರುವ ದೇವಸ್ಥಾನಗಳನ್ನ 8 ಮತ್ತು
10ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂತಹದ್ದು. ನೊಳಂಬ ರಾಜರು ನಿರ್ಮಿಸಿದ್ದು. ಹೇಮಾವತಿಯನ್ನ ದಕ್ಷಿಣದ ಕಾಶಿ ಅಂತಾನು ಕರೀತಾರೆ. ಈ ಮುಖಮಂಟಪದ ಮಧ್ಯದಲ್ಲಿರ್ತಕ್ಕಂತಹ ಕಲ್ಲಿನ ಕಂಬಗಳು ತುಂಬಾ ವಿಶೇಷ. ಕಲ್ಲಿನ ಕಂಬಗಳು ಬ್ಲಾಕ್ ಸ್ಟೋನ್ಸ್ ನಲ್ಲಿ ಮಾಡಿರುತ್ತೆ. ಈ ಕಂಬಗಳು ವಿವಿಧ ಭಂಗಿಯಲ್ಲಿ ಇರ್ತಕ್ಕಂತಹ ಪುರುಷರು, ಮಹಿಳೆಯರು, ಸನ್ಯಾಸಿಗಳು, ಸಿಂಹ ಮುಖದ ಪ್ರಾಣಿಗಳು, ಇತರ ಪಕ್ಷಿಗಳ ವಿವಿಧ ಉಬ್ಬು ಶಿಲ್ಪಗಳು ಮತ್ತು ದೇವತೆಗಳ ಕೆತ್ತನೆಗಳನ್ನ ಇದ್ರ ಮೇಲೆ ಮಾಡಲಾಗೈತಿ. ಇದು ಆನೆ ಮೇಲೆ ಒಬ್ರು ಕುಳಿತಿರ್ತಕ್ಕಂತಹ ಉಬ್ಬು ಶಿಲ್ಪ ಬಹುಶಃ ಇಂದ್ರದೇವ ಇರ್ಬೇಕೇನೋ, ಮೇ ಬಿ. ಕೈಯಲ್ಲಿ ಕಬ್ಬಿನ ಬಿಲ್ಲನ್ನ ಹಿಡಿದಿರುವಂತಹ ಈ ಉಬ್ಬು ಶಿಲ್ಪ ಮನ್ಮಥನದ್ದು. ಇದು ಅರ್ಧನಾರೀಶ್ವರ ಉಬ್ಬು ಶಿಲ್ಪ. ಬಲಭಾಗದಲ್ಲಿ ಶಿವನ ಉಡುಗೆ ಮತ್ತು ಅವನ ಆಯುಧಗಳು ಇದ್ರ, ಎಡಭಾಗದಲ್ಲಿ ಪಾರ್ವತಿ ಉಡುಗೆ ಮತ್ತು ಶಸ್ತ್ರಗಳನ್ನ ಹಿಡಿದಿರ್ತಕ್ಕಂಥದ್ದು ಆಕೃತಿ. ಶಿವನ ಜಡೆಯನ್ನ ಎತ್ತಿ ಮೇಲಕ್ಕೆ ಕಟ್ಟಲಾಗಿದೆ. ಪಾರ್ವತಿಯ ತಲೆ ಕೂದಲನ್ನ ನಯವಾಗಿ ಬಾಚಿಕೊಂಡಿರ್ತಕ್ಕಂಥ ಉಬ್ಬು ಶಿಲ್ಪ ಇದು. ಸ್ತ್ರೀಯ ಎದೆ ಭಾಗ, ಪುರುಷನ ಎದೆ ಭಾಗ ಸ್ಪಷ್ಟವಾಗಿ ಕಾಣಿಸ್ತದೆ. ನೀವು ಎಲ್ಲರೂ ಅರ್ಧನಾರೀಶ್ವರನ ವಿಗ್ರಹ ಅಥವಾ ಉಬ್ಬು ಶಿಲ್ಪವನ್ನು ನೋಡಿದ್ರ ದಯವಿಟ್ಟು ಕಮೆಂಟ್ ಮಾಡ್ರಿ. ಇದು ನಂದಿಯ ವಿಗ್ರಹ. ಈ ನಂದಿ ವಿಗ್ರಹದಲ್ಲಿ ಛತ್ರಿ ಚಾಮರಗಳು ಅದಾವು. ಇನ್ನೊಂದು ಕಂಬದಲ್ಲಿ ವಿವಿಧ ನಾಟ್ಯ ಭಂಗಿಗಳು, ಮಹಿಷ ಮರ್ದನ ಪ್ರಸಂಗಗಳು ಅದಾವು. ಇಲ್ಲಿ ಕೋಣ ಐತಿ. ದೇವಿ ಅದಕ್ಕ ತ್ರಿಶೂಲದಿಂದ ಚುಚ್ಚುತ್ತಾ ಇರ್ತಕ್ಕಂಥ ಪ್ರಸಂಗ ಐತಿ. ಇದನ್ನೆಲ್ಲ ನೋಡ್ಕೊಂಡು ದೇವಸ್ಥಾನದ ಒಳಗೆ ಬಂದ್ರ ನವರಂಗ ಮಂಟಪದಲ್ಲಿ ಹೊಯ್ಸಳರ ಶೈಲಿಯ ಸಾಮಾನ್ಯ ಚರಕಿ ಕಂಬಗಳು ಅದಾವ. ಇಲ್ಲಿನ ಮುಖ್ಯ ದೇವರು ಮಾನವ ರೂಪದ ಶಿವ ಇವರೇ ನೋಡ್ರಿ. ವೀರಭದ್ರ ಸಿದ್ದೇಶ್ವರ, ಹಂಜೇರು ಸಿದ್ದಪ್ಪ, ಮೂರ್ಕಣ್ಣಪ್ಪ, ಹಂಜೇರು ಭೈರವ ಮತ್ತು ಯಜ್ಞರೀಶ್ವರ ಇವರಿಗೆ ಇರ್ತಕ್ಕಂತ ಹೆಸರುಗಳು. ಇದು ಹೇಮಾವತಿ ಒಂದು ಕ್ಷೇತ್ರದ ವೈಭವ. ಇದು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಶಿವನಿಗೆ ಲಿಂಗಾಕರಣಲ್ವಾ, ಹಾಗಾಗಿ ಇಲ್ಲಿ ಸಹನ 5 ಲಿಂಗಗಳಿದಾವೆ. ಪಂಚಲಿಂಗ ದರ್ಶನೆ ಅಂತ 5 ಲಿಂಗಗಳಿದಾವೆ. ಅದಲ್ದಲೇ ಸ್ವಾಮಿ ಮಾನವಾಕಾರವಾಗಿ ಕೂತಿದ್ದಾನೆ ಈಶ್ವರನಾಗಿ. ಪ್ರಪಂಚದಲ್ಲಿ ಶಿವನಿಗೆ ಆಕಾರ ಎಲ್ಲಿ ಇಲ್ಲ. ಹೇಮಾವತಿ ಕ್ಷೇತ್ರದಲ್ಲಿ ಮಾತ್ರನ ಸಿದ್ಧಾಸನ ಹಾಕಂಗೆ ಕೂತಿದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಸ್ವಾಮಿಗೆ ಸಿದ್ದೇಶ್ವರ ಅಂತ ಹೆಸರು. ಇದು ಬಂದ್ಬಿಟ್ಟು ಪಾರ್ವತಿ ಕಲ್ಯಾಣ ಆಯ್ತ್ರಲ್ಲ, ಆ ಒಂದು ಕತೆ ಭಾಗ ಬರುತ್ತೆ. ಇದು ದಾಕ್ಷಾಯಣಿ ಅಗ್ನಿ ಪ್ರವೇಶ ಆದ್ಮೇಲೆ ದಕ್ಷ ಬ್ರಹ್ಮನ ಸಂಹಾರ ಮಾಡಿ ಸ್ವಾಮಿ ಇಲ್ಲಿ ರೂಪವಾಗಿ ಕೂತಿರ್ತಕ್ಕಂಥ ಮೂರ್ತಿ ಭಾವ ಇದು. ಹಾಗಾಗಿ ಇದು ಕರ್ನಾಟಕ ಭಾಗ ಗಡಿ ಭಾಗದಲ್ಲಿದೆ. ಮುಂಚೆ ಕರ್ನಾಟಕನೇ ಇದು, ತುಮಕೂರು ಡಿಸ್ಟಿಕ್ಕು ಹೋದ್ರೆ ಮಧ್ಯದಲ್ಲಿ ಆಂಧ್ರಕ್ಕೆ ಸೇರಿದೆ ಇದು. ಯಾಕಪ್ಪ ಅಂದ್ರೆ ಹಿಂದಿನಿಂದನ ಒಂದು ಹೂವಿನ ಪ್ರಸಾದ ಕೊಡ್ತಾನೆ. ಏನು ಕನಗಲು ಹೂವು ಮುಡಿಸ್ತೀವಿ ಸ್ವಾಮಿಗೆ, ಹಾರಗಳಲ್ದನೆ ಹೂವುಗಳಲ್ಲೇ ಅವೆಲ್ಲ ಬಿಟ್ಬಿಟ್ಟು ಕನಗಲು ಹೂವದಲ್ಲಿ ಸ್ವಾಮಿಗೆ ಹೂವು ಮುಡಿಸ್ತೀವಿ. ಆಗ ಭಕ್ತಾದಿಗಳು ಕೂತ್ಕೊಂಡು ಪ್ರಸಾದವನ್ನ ಕೇಳ್ತಾರೆ, ಗಲಾಡ್ತಾರೆ. ಆ ಪ್ರಸಾದ ಬಲಭಾಗಕ್ಕಾಯ್ತು ಅಂದ್ರೆ ಅವ್ರ ಕೆಲ್ಸಗಳು ನೆರವೇರುತ್ತೆ ಅಂತ ಒಂದು ನಂಬಿಕೆ ಸ್ವಾಮಿ ಮೇಲೆ. ಅಂದ್ರೆ ಎಡಗಡೆ ಭಾಗ ಆಯ್ತು ಅಂದ್ರೆ ಅದು ಕೆಲಸ ನಮ್ಗೆ ನೆರವೇರಲ್ಲ ಅನ್ನೋ ಒಂದು ಭಾವನೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿ ನಡೀತಿದೆ. ಮಹಾಶಿವರಾತ್ರಿಯಿಂದ 1 ವಾರ ಸ್ವಾಮಿ ಉತ್ಸವ ನಡೀತಿದೆ. ಬ್ರಹ್ಮೋತ್ಸವ 1 ವಾರ ನಡೆಯುತ್ತೆ. ಹಾಗಾಗಿ ಮಹಾಶಿವರಾತ್ರಿಯಿಂದನೇ ಸ್ಟಾರ್ಟ್. ಸ್ವಾಮಿಯವರಿಗೆ ಕಂಕಣ ಬಲ ಕಟ್ಟೋದು, ಮತ್ತೆ ಆ ಸ್ವಾಮಿಯ ಮಹಾಶಿವರಾತ್ರಿ ಅದು 3ನೇ ದಿವಸದಲ್ಲಿ. 2ನೇ ದಿವಸದಲ್ಲಿ ಬಾನ ಪಲ್ಲಕ್ಕಿ ಅಂತ ನಡೀತೈತೆ. ತದನಂತರ 3ನೇ ದಿವಸದಲ್ಲಿ ಅಗ್ನಿಗೊಂಡ ಅಂತ ಜరుగుತ್ತದೆ. ಭಕ್ತಾದಿಗಳು ಅವ್ರ ಇಷ್ಟಾರ್ಥವು ಮತ್ತೆ ಅವರ ಶರೀರದಲ್ಲಿ ಒಂದು ರೋಗವು ನಿವಾರಣೆವಾಗ್ಲಿ, ಒಂದು ಗುಳ್ಳೆ ಆಗ್ಬೋದು, ಒಂದು ಏನೋ ಒಂದು ಮಚ್ಚೆ ಆಗ್ಬೋದು, ಅವೆಲ್ಲವೂ ನಿವಾರಣೆ ಆಗ್ಲಿ ಅಂದ್ಬಿಟ್ಟು ಆ ಭಗವಂತನ ಬೇಡ್ಕೊಂಡು ಇಂದಿನಿಂದ ಪೂರ್ವಿಕನಿಂದನೂ ಆ ಅಗ್ನಿಗೊಂಡದಲ್ಲಿ ಧೂಪವನ್ನ ಹಾಕ್ತಾರೆ. ಎದುರುಗಡೆ ಇದೆ, ಧೂಪವನ್ನ ಹಾಕ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಆ ಭಕ್ತಾದಿಗಳು ಒಂದೊತ್ತಿನಿಂದ ಬಂದು, ಅಂದ್ರೆ ಏನು ಅವ್ರ ಮನೆಯಲ್ಲಿ
ತಿಂದಂಗೆ ಬಂದು ಭಗವಂತನಿಗೆ ಧೂಪ ಹಾಕಿ ಮಂಗಳಾರತಿ ತಗೊಂಡು ಇಲ್ಲ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅವತ್ತು ಒಂದ್ ದಿವ್ಸನೇ 6 ಲಕ್ಷ ಜನ ಸೇರುತ್ತೆ ನೋಡಿ ಜನ. ಒಂದು ದಿವಸ ಅವತ್ತು ಒಂದ್ ದಿವಸ 6 ಲಕ್ಷ ಜನ ಸೇರುತ್ತೆ. ಆದ್ರೆ ಬಂದು ಹೋಗ್ತಾ ಇರ್ತಾರೆ, ಯಾರು ಇಲ್ಲಿ ನಿಲ್ಲಂಗಿಲ್ಲ. ಸ್ವಾಮಿ ದರ್ಶನ ಮಾಡ್ಕೊಂತಾರೆ, ಧೂಪ ಹಾಕ್ತಾರೆ. ಯಾಕಂದ್ರೆ ಅವ್ರ ಮನೆಗಳಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಮತ್ತೆ ಅವರು ಒಂದೊತ್ತನ್ನ ಬಿಡ್ಬೇಕಲ್ಲ. ಹಾಗಾಗಿ ಆ ಒಂದು ಪದ್ಧತಿ ಇದೆ ಹಿಂದಿನಿಂದ. 3ನೇ ದಿವಸದಲ್ಲಿ ಸಿಡಿಮಾನೋತ್ಸವ ಅಂತ ನಡೀತದೆ. 5ನೇ ದಿವಸ ಬ್ರಹ್ಮ ರಥೋತ್ಸವ ಜರುಗುತ್ತೆ. ಸ್ವಾಮಿಯ ರಥೋತ್ಸವ, ಸ್ವಾಮಿಯವ್ರನ್ನ ರಥೋತ್ಸವ ಮೇಲೆ ಕೊಂಡಿಸ್ಬಿಟ್ಟು ರಥವನ್ನು ಎಳಿತಾರೆ. ಆ ರಥಕ್ಕೆ ಭಕ್ತಾದಿಗಳು ಸೂರ್ಮೆಂಡ್ಲ ಅಂತ ಹಾಕ್ತಾರೆ. ಮೆಣಸು ಬೆಲ್ಲ ಮತ್ತೆ ಬುರುಗು ಅಂದ್ರೆ ಪೂರಿ ಮತ್ತೆ ಬಾಳೆಹಣ್ಣು ಇವನ್ನೆಲ್ಲ ಭಗವಂತನ ರಥೋತ್ಸವಕ್ಕೆ ಹಾಕ್ತಾರೆ. ಅದು ಅಷ್ಟೇನೆ, ಏನಾದ್ರೂ ಒಂದು ಅರ್ಕೆಗಳಿದ್ರೆ ಆ ಭಗವಂತನಿಗೆ ರಥೋತ್ಸವ ಮೇಲೆ ಹಾಕ್ತಾರೆ. 6ನೇ ದಿವಸದಲ್ಲಿ ಇನ್ನೊಂದು ಸೈನ್ಯೋತ್ಸವ ನಡೀತೈತೆ. 7ನೇ ದಿವಸದಲ್ಲಿ ಕಲ್ಯಾಣೋತ್ಸವ ಇದು ನಡೀತೈತೆ. ಹಾಗಾಗಿ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ಎಡಿಗ್ ಜಾತ್ರೆ ಅಂತ ಜರುಗುತ್ತೆ. ಶ್ರಾವಣ ಮಾಸದಲ್ಲಿ ಲಾಸ್ಟ್ನೇ ವಾರ ಭಾನುವಾರ, 4ನೇ ವಾರ ಆಗ್ಬೋದು, 5 ವಾರ ಬೀಳ್ಬೋದು, ಒಂದೊಂದ್ಸರಿ ಆ ತರ ಬೀಳುತ್ತೆ. ಸ್ವಾಮಿ ಅವರಿಗೆ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಒಂದು ಮೀಸಲು ಅಂದ್ರೆ ಅಕ್ಕಿಯನ್ನ ತಂದ್ಬಿಟ್ಟು ಬೇಯಿಸ್ಬಿಟ್ಟು ಆ ಅನ್ನವನ್ನ ಸ್ವಾಮಿ ಮುಂದೆ ರಾಶಿ ಹಾಕ್ತಾರೆ. ರಾಶಿ ಹಾಕಿದಾಗ ಆ ಒಂದು ಪ್ರಸಾದವನ್ನ ಕೇಳ್ತಾರೆ ಸ್ವಾಮಿಗೆ. ಅಂದ್ರೆ ಈ ವರ್ಷ ನಮಗೆ ಮಳೆ ಬರುತ್ತೆ, ಚೆನ್ನಾಗಿ ಕೆರೆ ತುಂಬುತ್ತವೆ, ಬೆಳೆ ಆಗುತ್ತಾ ಅಂತ ಅಂದ್ಬಿಟ್ಟು ಭಗವಂತನ ಮುಂದೆ ನಿಂತ್ಬಿಟ್ಟು ಕೇಳ್ತಾರೆ. ಆ ರಾಶಿ ಚೆನ್ನಾಗಿ ಮಳೆ ಆಗಂಗಿದ್ರೆ ಬಲಭಾಗಕ್ಕಾಗುತ್ತೆ, ಇಲ್ಲಾಂದ್ರೆ ಯಾವ ಕಡೆನೂ ಆಗೋದಿಲ್ಲ. ಇದು ಒಂದು ನಂಬಿಕೆ, ಪೂರ್ವದಿಂದ ಭಕ್ತಗಳ ನಂಬಿಕೆ. ಆ ಪ್ರಸಾದವನ್ನ ಹಂಗೇನೆ ಭಕ್ತಾದಿಗಳಿಗೆ ಎಲ್ರು ದೇವಸ್ಥಾನ ಸುತ್ತಮುತ್ತ ಕುಂಡಿಸ್ಬಿಟ್ಟು ಆ ಪ್ರಸಾದವನ್ನ. ದಸರಾದಲ್ಲಿ ಮಾಮೂಲಾಗೆ ಉತ್ಸವಗಳಿರುತ್ತೆ. 9 ದಿವಸ ಸ್ವಾಮಿಯವರಿಗೆ ಅಲಂಕಾರ ಪೂಜೆಗಳಿರುತ್ತೆ. ಕಾರ್ತೀಕ ಮಾಸದಲ್ಲಿ 45 ದಿವಸ ಸ್ವಾಮಿಯವರಿಗೆ ದೀಪೋತ್ಸವ ನಡೀತೈತಿ. ಒಂದೊಂದು ದಿವಸ ಈ ಭಕ್ತಾದಿಗಳು ಸ್ವಾಮಿಯವರಿಗೆ ಅಭಿಷೇಕ ಮಾಡಿಸಿ ಸಂಜೆ ದೀಪವನ್ನ ಅಂಟಿಸ್ತಾರೆ. ತದನಂತರ 45ನೇ ದಿವಸದಲ್ಲಿ ಒಂದು ಚಿಕ್ಕ ರಥೋತ್ಸವ ನಡೀತಿದೆ, ಅಂದ್ರೆ ಹೂವಿನ ರಥೋತ್ಸವ ಅಂತ ಅಂದ್ರು. ಹಾಗೇನೆ ಅದ್ರ ಜೊತೆಗೇನೆ ಲಕ್ಷ ದೀಪೋತ್ಸವ ಅಂತ ಮಾಡುತ್ತೆ. ಮುಖ್ಯವಾಗಿ ಸ್ವಾಮಿಯವರಿಗೆ ಭಾನುವಾರ ವಾರ. ಹಾಗಾಗಿ ಪ್ರತಿ ಭಕ್ತಾದಿಗಳು ವಾರದ ದಿವಸ ಜಾಸ್ತಿ ಇರುತ್ತೆ. ಒಂದು 2,000 ಆಗ್ಬೋದು, ಒಂದೊಂದ್ ಸರಿ ಒಂದು ವಾರ 2,000 ಆಗ್ಬೋದು, 4,000 ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಭಕ್ತಾದಿಗಳು ಪ್ರತಿದಿನವೂ ಒಂದು 100-150 ಜನ 200 ಜನ ಬರ್ತಾನೆ ಇರ್ತಾರೆ ಭಕ್ತಾದಿಗಳು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ತೆಗೆದ್ರೆ ಸ್ವಾಮಿ ಬಾಕ್ಲು, ಸಂಜೆ 7:00ವರೆಗೆನೆ ಬಾಕ್ಲು ಹಾಕೋದು. ಪ್ರತಿದಿನ ಭಗವಂತನಿಗೆ ಅಭಿಷೇಕ, ಒಂದು ದಿವಸಕ್ಕೆ 3 ಹೊತ್ತು ಅಭಿಷೇಕ ನಡೆಯುತ್ತೆ. ಬೆಳಗ್ಗೆ 5 ಗಂಟೆಗೆ, ಮಧ್ಯಾಹ್ನ 11 ಗಂಟೆಗೆ, ಸಂಜೆ 4 ಗಂಟೆಗೆ. ಭಾನುವಾರ ದಿವಸ ಮಾತ್ರ 4 ಗಂಟೆಗೆ ಅಭಿಷೇಕ ಇರಲ್ಲ. ಅನ್ನದಾನ ಪ್ರತಿದಿನ ಅನ್ನದಾನನೂ ನಡೀತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪ್ರಾರ್ಥಿಸ್ಕೊಂಡು ಪ್ರಸಾದವನ್ನು ತಗೊಂಡು ಹೋಗ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು. ಲಲಿತಾಸನದಲ್ಲಿ ಕುಳಿತಿರುವ ಈ ಮೂರ್ತಿಯನ್ನ ವಿಡಿಯೋದಲ್ಲಿ ನೋಡೋದಕ್ಕಿಂತಲೂ ನೇರವಾಗಿ ಬಂದು ನೋಡಿದ್ರೆ ಅದ್ಭುತ ಅನುಭವನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇಂಥದ್ದು ಶಿವನ ವಿಗ್ರಹ ಮತ್ತೊಂದಿಲ್ಲ ನೋಡ್ರಿ. ಇದೇ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂತಹ ಮತ್ತೊಂದು ದೇವಸ್ಥಾನ ಶ್ರೀ ಚೇಳ ಭೈರವೇಶ್ವರ. ಶಿವನ ಮಂಗಳಾರತಿ ನಂತರ ಚೇಳ ಭೈರವನಿಗೆ ಬೆಲ್ಲವನ್ನ ಅರ್ಪಿಸೋದು ವಾಡಿಕೆ. ಹಿಂಗ್ ಮಾಡೋದ್ರಿಂದ ಭೈರವೇಶ್ವರ ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾವು, ಚೇಳು ಸೇರಿದಂತೆ ವಿಷಕಾರಿ ಕೀಟಗಳು ಬಾಧೆಯನ್ನ ಅಂದ್ರೆ ತೊಂದರೆಯನ್ನ ಕೊಡದೆ ಇರೋ ಹಂಗ ನೋಡ್ಕೋತಾನೆ ಅಂತ ಒಂದು ನಂಬಿಕೆ. ದೇವಸ್ಥಾನದ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂತಹ ಗಣೇಶನ ಮೂರ್ತಿ. ಇವುಗಳನ್ನ ನೋಡಿಕೊಂಡು ದೇವಸ್ಥಾನದ ಹಿಂದಿನ ಆವರಣಕ್ಕೆ ಬಂದ್ರ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಕೊನೇಟಿ ಬಾವಿ. ನಾಗರ ಕಲ್ಲುಗಳು, ವಿವಿಧ ಉಬ್ಬು ಶಿಲ್ಪಗಳನ್ನ ಇಲ್ಲಿಟ್ಟಾರ. ಈ ಕೊನೇಟಿ ಬಾವಿಯಲ್ಲಿನ ನೀರು ಒಂದೇ ದಿನದಲ್ಲಿ 7 ಬಣ್ಣಗಳಾಗಿ ಬದಲಾಗ್ತಿತ್ತಂತ. ಅಂತಹ ಪವಾಡ ಈ ಬಾವಿ ಒಳಗಡೆ ನಡೀತಿತ್ತು. ಈ ಪವಿತ್ರ ನೀರನ್ನ ಕುಡಿದಂತಹ ಭಕ್ತರೇನ್ರಿ ಸಂಪೂರ್ಣವಾಗಿ ಆರೋಗ್ಯವಾಗಿರ್ತಿದ್ರು ಅನ್ನೋ ನಂಬಿಕೆ ಕೂಡ ಇತ್ತು. ಭಾರತೀಯ ಪುರಾತತ್ವ ಸಮೀಕ್ಷೆ ಏನ್ ಮಾಡ್ತದೆ, 1984 ಈ ಬಾವಿಯನ್ನ ರಕ್ಷಿಸಬೇಕು ಅನ್ನೋ ಕಾರಣಕ್ಕ ಸಿಮೆಂಟ್ ನಿಂದ ಪ್ಲಾಸ್ಟರ್ ಮಾಡಿ ಇದನ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ನೀರು ತನ್ನ ಬಣ್ಣ ಬದಲಾಯಿಸುವ ಗುಣವನ್ನ ಕಳ್ಕೊಂಡ್ಬಿಟ್ಟೈತಿ. ಈಗಿಲ್ಲ. ಜನರು ಇಲ್ಲಿ ಜಳಕ ಮಾಡ್ತಾರಂದ್ರ, ಸ್ನಾನ ಮಾಡ್ತಾರ, ಆದ್ರ ಬಟ್ಟೆಯನ್ನ ಇಲ್ಲೇ ಬಿಸಾಕಿ ಹೋಗ್ತಾರ. ತಮ್ಮ ಬಟ್ಟೆಗಳನ್ನ ತಾವು ಎತ್ತಲಾಗದಷ್ಟು ದರಿದ್ರ ಇವ್ರಿಗಿರುವಾಗ ದೇವ್ರು ಹೆಂಗ ಒಳ್ಳೇದ್ ಮಾಡ್ತಾನ್ರಿ ಇವ್ರಿಗೆಲ್ಲ, ಹೌದಲ್ರಿ? ಇದು ಮಲ್ಲೇಶ್ವರ ದೇವಸ್ಥಾನ. ಅಲ್ಲಿಯೂ ಒಂದು ಶಿವಲಿಂಗ ಮತ್ತು ನಂದಿ ವಿಗ್ರಹ ಐತಿ. ಅದು ದೊಡ್ಡೇಶ್ವರ ದೇವಸ್ಥಾನ.
ಅಲಂಕಾರ ಮತ್ತು ನಂದಿ ವಿಗ್ರಹಕ್ಕ ದೊಡ್ಡೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧಿ. ಈ ದೊಡ್ಡೇಶ್ವರ ದೇವಸ್ಥಾನ ಮತ್ತು ಸಿದ್ದೇಶ್ವರ ದೇವಸ್ಥಾನಗಳದವಲ್ರಿ, ಇವು ಪಶ್ಚಿಮಕ್ಕ ಮುಖ ಮಾಡ್ಕೊಂಡು ಇರತಕ್ಕಂತಹದ್ದು. ಈ ನಂದಿಯು ಸೇರಿದಂಗ ಇಲ್ಲಿರುವ ಯಾವುದೇ ನಂದಿ ವಿಗ್ರಹಕ್ಕ ಕಿವಿಗಳು ಇಲ್ರಿ. ಕಾರಣ ಕಿವಿ ಒಳಗಡೆ ನಿಧಿಗಳಿತ್ತು ಅನ್ನೋ ಕಾರಣಕ್ಕ ಅವುಗಳನ್ನ ಒಡೆದು ಹಾಳು ಮಾಡ್ಯಾರ. ಜನರ ಇತ್ತೀಚಿನ ನಂಬಿಕೆ ಅಂತಂದ್ರ ಬಸವಣ್ಣನ ಕಿವಿಯಲ್ಲಿ ತಮ್ಮ ಬೇಡಿಕೆಗಳನ್ನ ಹೇಳಿಕೊಳ್ಳುವಂಥದ್ದು. ಇದು ದೊಡ್ಡೇಶ್ವರ ದೇವಸ್ಥಾನದ ಬಾಗಿಲು ವ್ಯವಸ್ಥೆ. ಇದು ಮಹಿಷಮರ್ದನ ಪ್ರಸಂಗ. ಬಾಗಿಲು ಸುತ್ತಲೂ ವಿವಿಧ ಅಲಂಕಾರಿಕ ಕೆತ್ತನೆಗಳನ್ನ ನೋಡಬಹುದು. ಇದು ಗಣೇಶನ ಉಬ್ಬು ಶಿಲ್ಪ. ಒಳಗಡೆ ಬಂದ್ರಿ ವಿಶಾಲವಾದ ದೇವಸ್ಥಾನ. ರಾಜೇಂದ್ರ ಚೋಳ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರ ಬಗ್ಗೆ ಮಾಹಿತಿ ಐತಿ. ಇದೇ ದೊಡ್ಡೇಶ್ವರ ಲಿಂಗ. ಇಲ್ಲಿರುವ ಎಲ್ಲಾ ಲಿಂಗಗಳಲ್ಲಿ ಇದು ಅತಿ ದೊಡ್ಡದಾದಂತಹ ಲಿಂಗ. ನೊಳಂಬರು ನಿರ್ಮಿಸಿರುವ ಎಲ್ಲಾ ದೇವಸ್ಥಾನಗಳಿಗೆ ಈ ದೊಡ್ಡೇಶ್ವರ ದೇವಸ್ಥಾನ ಆಧಾರವಾಗಿದೆ ಅಂತಾನು ಉಲ್ಲೇಖ ಐತಿ. ಸಂಜೆ ಸೂರ್ಯ ಕಿರಣಗಳು ಈ ಶಿವಲಿಂಗವನ್ನ ಸ್ಪರ್ಶಿಸ್ತಾವಂತ. ಆದ್ರೆ ಅದನ್ನ ನೋಡೋ ಭಾಗ್ಯ ನನಗ ಇವತ್ತು ಸಿಗಲಿಲ್ಲ. ಇನ್ನ ಈ ದೇವಸ್ಥಾನದ ಕಂಬಗಳಲ್ರಿ, ಅವು ತುಂಬಾ ವಿಶೇಷ. ಯಾಕಂತ ಕೇಳಬೇಡ್ರಿ, ತೋರಿಸ್ತೀನಿ ನೋಡ್ರಿ. ಇದು ಶಿವ ಮತ್ತು ಪಾರ್ವತಿ, ಮೇಲೆ ಇರುವಂತಕ್ಕಂತಹದ್ದು ಬ್ರಹ್ಮ. ನಾಟ್ಯ ಮಾಡಿರ್ತಕ್ಕಂತಹ ಶಿವ, ನಟರಾಜ ಮತ್ತು ವಾದ್ಯ ವೃಂದದವರು. ಇದು ರಾಮಾಯಣ. ರಾವಣ ಮತ್ತು ಜಟಾಯು ಕಾಳಗ, ಅಶೋಕವನದಲ್ಲಿ ಕೂತಿರ್ತಕ್ಕಂತಹ ಸೀತೆ, ರಾಮ ಮತ್ತು ಲಕ್ಷ್ಮಣ ರಾವಣನೊಂದಿಗೆ ಯುದ್ಧ ಮಾಡ್ತಿರ್ತಕ್ಕಂಥದ್ದು. ಸೊ ಈ ಕಂಬದಾಗ್ರಿ ನಾವು ಮಹಾಭಾರತದ ಪ್ರಸಂಗವನ್ನು ಕಾಣ್ಬೋದು. ಇವರು ಕರ್ಣ. ಇಲ್ಲಿ ಅವನ ಧ್ವಜದ ಸಂಕೇತ ಆಯ್ತು ನೋಡ್ರಿ. ಕರ್ಣ ಅರ್ಜುನ ಇರ್ತಕ್ಕಂಥದ್ದು. ಅದು ಬಂದರೆ ಅರ್ಜುನ ಶಿಖಂಡಿಯನ್ನ ಮುಂದಿಟ್ಕೊಂಡು ಬಾಣ ಬಿಟ್ಟಿದ್ದು. ಆಮೇಲೆ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥದ್ದು ಭೀಷ್ಮಾಚಾರ್ಯರು. ಇದು ಬಾಣ, ಇದು ಬಾಣದ ತುದಿ. ಅವರ ದೇಹವನ್ನು ನಟ್ಟಿರ್ತಕ್ಕಂಥದ್ದು. ದೊಡ್ಡೇಶ್ವರ ದೇವಸ್ಥಾನದ ಒಳಾಂಗಣ ಕಂಬಗಳದಾವಲ್ರಿ, ಬ್ಯೂಟಿಫುಲ್ ಅವು. ಒಂದು ಹಾರ್ಡ್ ಗ್ರಾನೈಟ್ ಕಲ್ಲಿನೊಳಗ ಇಷ್ಟು ಅದ್ಭುತವಾಗಿ ಶಿಲ್ಪಗಳನ್ನ ಕೆತ್ತನೆ ಮಾಡ್ಯಾರ ಅಂತಂದ್ರ, ಒಂದೊಂದು ಕಲ್ಲೊಳಗಡೆ ಮಹಾಭಾರತ, ಇನ್ನೊಂದು ಕಲ್ಲೊಳಗಡೆ ರಾಮಾಯಣನ ಮುಗಿಸ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮಲ್ಲೇಶ್ವರ ಲಿಂಗ ಅಂತ. ಇಲ್ಲೊಂದು ಲಿಂಗ ನೋಡೋಣ. ಸೊ ಮಲ್ಲೇಶ್ವರ ಲಿಂಗದ ಎದುರುಗಡೆ ಇರ್ತಕ್ಕಂತಹದ್ದು ನಂದಿ. ಇದರ ಕಿವಿಯನ್ನು ಕೂಡ ಒಡೆದಾರ. ಯಾಕೆ ಇಲ್ಲಿರ್ತಕ್ಕಂತಹ ನಂದಿ ವಿಗ್ರಹಗಳ ಕಿವಿಗಳನ್ನ ಒಡೆದಾರ ಅಂತಂದ್ರೆ, ಒಂದು ನಂಬಿಕೆ ಇತ್ತಂತ. ಈ ನಂದಿ ವಿಗ್ರಹಗಳ ಕಿವಿ ಒಳಗಡೆ ರತ್ನಗಳು, ವಜ್ರಗಳು ಇದ್ವು ಅಂತ ಹೇಳಿ ಇನ್ನೊಂದು ಸುದ್ದಿ ಹಬ್ಬಿ, ಅದನ್ನ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಈ ಕಿವಿಗಳನ್ನ, ನಂದಿ ಕಿವಿಗಳನ್ನ ಕಟ್ ಮಾಡಿರೋದು. ಮುಂದೆ ಮಲ್ಲೇಶ್ವರ ಲಿಂಗ ಐತಿ, ನೋಡೋಣ. ಸೊ ದ್ವಾರಪಾಲಕರು ಮತ್ತು ಅವರ ಪರಿಚಾರಕಿಯರು ಒಳಗಡೆ ಬಂದರೆ ಸೊ ಬ್ಯೂಟಿಫುಲ್. ಇದು ನೋಡ್ರಿ, ಹಾರ್ಡ್ ಗ್ರಾನೈಟ್ ಕಂಬದೊಳಗಡೆನೆ ಬ್ಲ್ಯಾಕ್ ಸ್ಟೋನು, ಸ್ಮೂತ್ ಆಗಿರ್ತಕ್ಕಂಥದ್ದು ಬ್ಲ್ಯಾಕ್ ಸ್ಟೋನು. ಇದು ಹೊಯ್ಸಳರ
ಶೈಲಿಯನ್ನು ತೋರಿಸ್ತೈತಿ. ಹೊಯ್ಸಳರು ಕೂಡ ಈ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ರು ಅಂತ. ವಾವ್, ಬ್ಯೂಟಿಫುಲ್ ಇದಂತೂ. ಮಲ್ಲೇಶ್ವರ ದೇವಸ್ಥಾನದ ವಿಶೇಷ ಅಂತಂದ್ರಿ, ಬೆಳಗಿನ ಏನು ಸೂರ್ಯೋದಯದ ಕಿರಣಗಳದಾವಲ್ರಿ, ಅವು ಈ ಶಿವಲಿಂಗವನ್ನ ಸ್ಪರ್ಶ ಮಾಡ್ತಾವಂತ. ಈ ದೇವಸ್ಥಾನದ ಕೆಲವು ಶಿಲ್ಪಗಳನ್ನ ಮ್ಯೂಸಿಯಂನ್ಯಾಗ ಇಟ್ಟಾರ, ನಾವು ನೋಡ್ಬೋದು. ಅಲ್ಲಿ ಹೋಗಿ ಬಾಗಿಲು ವ್ಯವಸ್ಥೆ ಅವೆಲ್ಲ ಐತಿ. ಈ ಮಲ್ಲೇಶ್ವರ ದೇವಸ್ಥಾನವನ್ನ ನೋಡ್ಕೊಂಡು ನಾವೀಗ ಇನ್ನೊಂದು ದೇವಸ್ಥಾನ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಅಲ್ಲಿ ಕಾಣಿಸಕತ್ತೈತ್ರಿ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂದ್ರ ಇಲ್ಲಿ ದಾಟಿ ಹೋಗ್ಬೇಕು ನಾವು. ನೀವು ಎಲ್ಲಿ ನೋಡಿದ್ರು ಅಲ್ಲಿ ಪಾರ್ಕಿಂಗ್ ತುಂಬ ಬರೀ ಶಿವಲಿಂಗಗಳೇ ಕಾಣಿಸ್ತವೆ. ಇಲ್ಲಿದೆ ನೋಡ್ರಿ ಒಂದು ಲಿಂಗ, ಇದು ಕೂಡ ಒಂದು ಲಿಂಗ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಮಂಟಪದಲ್ಲೂ ಕೂಡ ಈ ತರಹದ ಒಂದೊಂದು ಕಂಬಗಳನ್ನು ನಾವು ಕಾಣ್ಬೋದು. ಇಲ್ಲೂ ಈ ಥರ ಇದನ್ನೆಲ್ಲ ನೋಡ್ಕೊಂಡ್ರ ಅಲ್ಲೈತಲ್ರಿ ಅದು ದೇವಸ್ಥಾನ. ಏನು ಮಾಡಿದ್ರಿ ಬಂದು? ಎಲ್ಲಿ ಹೋಗಿದ್ರಿ? ಈ ಬಸವಣ್ಣನ ಕಿವಿಯನ್ನು ಕೂಡ ಕಟ್ ಮಾಡಿದ್ದಾರೆ. ಆಗ್ಲೇ ಹೇಳಿದ್ನಲ್ಲ, ಅದಕ್ಕೆ ಇದು ಬಸವಣ್ಣ ಹಿಂಗಿದೆ ನೋಡ್ರಿ. ಸೊ ಇದು ವಿರೂಪಾಕ್ಷೇಶ್ವರ ದೇವರದ್ದು ಗುಡಿ. ಇದು ಇದ್ರ ಮಂಟಪ. ಆಮೇಲೆ ಲಲಾಟದಲ್ಲಿ ಅಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪವನ್ನು ನೋಡ್ಬೋದು. ಬ್ಲ್ಯಾಕ್ ಸ್ಟೋನ್ ಇದು ಪೂರ್ತಿ. ಆ ಕಡೆ ಇರೋದೆಲ್ಲ ಹಾರ್ಡ್ ಗ್ರಾನೈಟ್. ಅದು ಇಲ್ಲಿ ಒಂದು ಶಿಲ್ಪ ಇದೆ, ಆನೆ ಮೇಲೆ ಕೂತಿರೋದು. ಮೋಸ್ಟ್ಲಿ ಇಲ್ಲಿದು ಒಡೆದು ಹಾಕಿದ್ದಾರೆ, ಅದಿಲ್ಲ ಇದೇ ಥರದ್ದು. ನವರಂಗ ಮಂಟಪದ ಕಂಬಗಳು ಎಲ್ಲನೂ, ಮಂಟಪದ ಕಂಬಗಳನ್ನು ಬ್ಲ್ಯಾಕ್ ಸ್ಟೋನ್ ಮಾಡಿರ್ತಕ್ಕಂಥದ್ದು ಇವೆಲ್ಲ. ಈ ವಿರೂಪಾಕ್ಷೇಶ್ವರ ದೇವಸ್ಥಾನ ಐತೇನಲ್ರಿ, ಇದರ ಏನು ಈ ಕಂಬಗಳಿದಾವೆ ಬ್ಲ್ಯಾಕ್ ಸ್ಟೋನ್ ನವರಂಗ ಮಂಟಪದ ಕಲ್ಲುಗಳು, ಮಧ್ಯ ಒಂದು ಮಂಟಪ, ಮೇಲ್ಗಡೆ ಅಷ್ಟದಿಕ್ಪಾಲಕರ ಉಬ್ಬು ಶಿಲ್ಪಗಳು ಇದ್ವೇನೋ ಅಂತ ಅನ್ಸುತ್ತೆ. ಮೇ ಬಿ ಎಲ್ಲ ಓಡೋದು ಹಾಕ್ಯಾರ. ಬಟ್ ಕಂಬಗಳು ಏನಿದಾವಲ್ರಿ, ಇವು ಬಹಳ ಅದ್ಭುತ. ಇಲ್ಲೂ ಕೂಡ ವಿವಿಧ ಪೌರಾಣಿಕ ಸನ್ನಿವೇಶಗಳನ್ನ ಕೆತ್ತನೆ ಮಾಡಿದಾರ. ಒಂದೊಂದಾಗಿ ನೋಡೋಣ ಎಲ್ಲೆಲ್ಲಿ ಏನೇನು ಕಾಣಿಸ್ತೈತಿ ಅಂತ. ಫಸ್ಟ್ ಕಂಬ ಇದು. ವೆಂಕಟೇಶ್ವರ, ಮನ್ಮಥ
ಕ್ರೀಡೆಯ ಭಂಗಿಗಳ ಇಲ್ಲಿದ್ದಾವೆ ಈ ಕಂಬದಲ್ಲಿ. ಈ ಕಂಬದಲ್ಲಿ ಬಂದರೆ ರಾವಣ ನೋಡ್ರಿ, ಇದು ರಾವಣ, ಶಿವ, ಪಾರ್ವತಿ, ಒಟ್ಟಾರೆ ರಾವಣ ಕೈಲಾಸ ಪರ್ವತವನ್ನು ಎತ್ತಿರತಕ್ಕಂತಹ ಪ್ರಸಂಗ ಇದು ಐತೆ ನೋಡ್ರಿ. ಇದು ಒಂದು ಕಂಬದೊಳಗಡೆ. ಹಂಗೆ ಈ ಕಡೆ ಬಂದ್ರೆ ಶಿವ, ಅದು ಬಿಟ್ಟರೆ ಇದೊಂದು ರಾಕ್ಷಸ ಸಂಹಾರ ಪ್ರಸಂಗ ರೀ. ಸ್ತ್ರೀದೇವಿ ಕೂದಲುಗಳೆಲ್ಲ ಹರಡ್ಯವು, ತ್ರಿಶೂಲ ಡಮರುಗ ಐತಿ. ಏನು ಸನ್ನಿವೇಶ ಅಂತ ನನಗೆ ಗೊತ್ತಾಗಲಿಲ್ಲ, ದಯವಿಟ್ಟು ಯಾರಿಗೆ ಗೊತ್ತೈತಿ ಅವ್ರು ಕಮೆಂಟ್ ಮಾಡಿರಿ. ಸ್ತ್ರೀ ಕೂದಲುಗಳೆಲ್ಲ ಹರಡಿದಾವೆ, ಕೈಲಿ ಡಮರುಗ ಇದೆ, ತ್ರಿಶೂಲ ಇದೆ. ಇಲ್ಲಿ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡ್ತಿರ್ತಕ್ಕಂಥದ್ದು. ದಯವಿಟ್ಟು ಕಮೆಂಟ್ ಮಾಡಿರಿ, ಇದೇನಂತ ನಂಗೆ ಗೊತ್ತಾಗಲಿಲ್ಲ. ಈ ಕಂಬದಾಗ್ರಿ ಸಮುದ್ರ ಮಂಥನ, ರಾಕ್ಷಸಗಣ ದೇವಗಣ ಸಮುದ್ರ ಮಾಡಿರ್ತಕ್ಕಂಥದ್ದು ಪ್ರಸಂಗ ಇದು. ಇದು ಕೂರ್ಮ, ಈ ಕಡೆ ದೇವರು ದೇವಗಣ ಎಳಿತಾ ಇದೆ, ಈ ಕಡೆ ಮಧ್ಯೆ ವಿಷ್ಣು ಬಂದಿದ್ದಾರೆ ಇಲ್ಲಿ. ಅದು ಬಿಟ್ರೆ ಸೀತೆ ಅಶೋಕವನ, ಇವರು ಆಂಜನೇಯ ಇಲ್ಲಿದ್ದಾರೆ ನೋಡ್ರಿ. ಸೀತಾ ಅಪಹರಣ, ಸೀತೆ ರಾವಣ ಇಲ್ಲಿದ್ದಾರೆ ನೋಡ್ರಿ. ರಾವಣ, ಇದು ಪುಷ್ಪಕ ವಿಮಾನ, ಇವರು ಸೀತೆ ರಾವಣ ಅಪಹರಣ ಮಾಡಿರ್ತಕ್ಕಂಥದ್ದು. ಹಂಗೆ ಈ ಕಡೆ ಬಂದರೆ ವಿಷ್ಣುವಿನ ಅವತಾರ, ಇದು ಏನಂತ ಗೊತ್ತಾಗಲಿಲ್ಲ. ನಂದಿ ಮೇಲೆ ಕೂತಿರ್ತಕ್ಕಂಥ ಶಿವ, ಇದು ಏನು ಸನ್ನಿವೇಶ ಅಂತ ಗೊತ್ತಾಗಲಿಲ್ಲ. ವಿಷ್ಣು, ಇದು ಲಕ್ಷ್ಮಿ, ಇಲ್ಲಿ ಶಂಖ ಇದೆ ಕೈಲಿ. ಈಗ ಬಂದರೆ ಯುದ್ಧ ಪ್ರಸಂಗ. ಸಾಮಾನ್ಯವಾಗಿ ಮಹಿಷಾಸುರ ಮರ್ದಿನಿ ಸನ್ನಿವೇಶವನ್ನ ನೀವು ಹೆಂಗೆ ನೋಡಿರ್ತೀರಾ, ದೇವತೆ ಕೋಣನ ಮಲಗಿಸ್ಬಿಟ್ಟು ಯುದ್ಧ ಮಾಡ್ತಿರ್ತಕ್ಕಂಥದ್ದು ನೋಡಿರ್ತೀರಲ್ವಾ. ಇವತ್ತು ನಿಮ್ಗೆ ಎರಡು ಪ್ರಸಂಗ ತೋರಿಸ್ತೀನಿ ತಡ್ರಿ, ಎರಡು ಸನ್ನಿವೇಶ ಅದ್ರದ್ದು ಹೆಂಗಿದೆ ಅಂತ ಇಲ್ಲಿ ನೋಡ್ರಿ. ಇದು ಆ್ಯಸ್ ಯೂಶುವಲ್ ಮಹಿಷಾಸುರ ಮರ್ದಿನಿ. ಇದು ಮಹಿಷನನ್ನ ಕೊಲ್ತಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪಕ್ಕವಾಗಿ ಇನ್ನೊಂದು ಐತೆ ನೋಡ್ರಿ, ಇದು ಮಹಿಷ ನಿಂತ್ಕೊಂಡಿರೋದು, ಮಹಿಷಾಸುರ ಮರ್ದಿನಿ ಯುದ್ಧ ಮಾಡ್ತಿರ್ತಕ್ಕಂಥದ್ದು. ಇದು ಅಪರೂಪ ನಮಗೆ ನೋಡೋಕ್ಕೆ ಸಿಗುವಂಥದ್ದು ಈ ಸನ್ನಿವೇಶ ನೋಡಿ. ಈಗ ಪಕ್ಕದಲ್ಲಿ ಬಂದರೆ ಲಕ್ಷ್ಮಣ, ರಾಮ, ಆಂಜನೇಯ, ವಾನರ ಸೇನೆ ಇಬ್ಬರು ಇಲ್ಲಿ ಮೀಟ್ ಆಗಿರ್ತಕ್ಕಂಥದ್ದು. ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನ ನೋಡಿಕೊಂಡು ನಾನು ಈಗ ಹೋಗ್ಕೊಂಡ್ರಿ ಅಕ್ಕ ತಂಗಿ ದೇವಸ್ಥಾನವನ್ನ ನೋಡೋದಕ್ಕೆ. ಇಲ್ಲಿರೋದ್ರೆ ಒಟ್ಟು ಪಂಚಲಿಂಗಗಳ ದರ್ಶನ. ಪಂಚಲಿಂಗಗಳು ಈಗ ಆಲ್ರೆಡಿ ಒಂದು ಕಂಪೌಂಡ್ ಒಳಗಡೆ 3 ನೋಡಿದ್ವಲ್ಲ, ಇನ್ನು 2 ದೇವಸ್ಥಾನಗಳದವು. ಅವನ್ನ ಅಕ್ಕ ತಂಗಿ ದೇವಸ್ಥಾನ ಅಂತ ಕರೀತಾರೆ. ಯಾಕಂದ್ರೆ ಅವುಗಳನ್ನು ಅಕ್ಕ ತಂಗಿ ನಿರ್ಮಾಣ ಮಾಡಿದ್ರಂತ. ಇವರಾಗ ಒಂದು ಕೋಟೆ ಇತ್ತು, ಆ ಕೋಟೆ ಒಳಗಡೆ ಅವದವು. ಅದು ಇಲ್ಲಿಂದ ಸ್ವಲ್ಪ ದೂರ ಐತಿ, ಹೊರಗಡೆ ಹೋಗಿ ಅಲ್ಲಿಗೆ ಹೋಗೋಣ. ಇದು ನೋಡ್ರಿ, ಇದು ಒಂದು ಶಿವಲಿಂಗ ಅಲ್ಲೈತಲ್ರಿ, ಅದು ಒಂದು ಶಿವಲಿಂಗ. ಇಲ್ಲಿ ನಂದಿ ಮಧ್ಯಕ್ಕಿರೋದು. ಅದೇ ಥರ ಪಾರ್ಕಲ್ಲಿ ತುಂಬ ಇದ್ದಾವೆ. ಅಕ್ಕ ತಂಗಿ ಕೊಡಕ್ಕೆ ಹೋಗೋದಕ್ಕಿಂತ ಮುಂಚೆ ರೀ ಕೋಟೆ ಇತ್ತು ಅನ್ನೋದಕ್ಕೆ ಇನ್ನೊಂದು ಪುರಾವೆ ಇಲ್ಲದಾರ ನೋಡ್ರಿ. ಮೋಸ್ಟ್ಲಿ ಇವ್ರಿಗೆ ಬಾಯಿ ಮಾತಾಡೋಕೆ ಬಂದಿದ್ರೆ ಹೇಳ್ತಿದ್ರೇನೋ ಇಲ್ಲಿ ಕೋಟೆ ಇತ್ತು ಅಂತ. ಕೋಟೆ ಆಂಜನೇಯ ಹೋದ್ರು. ಇಲ್ಲಿರ್ತಕ್ಕಂಥ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಈ ತರಹದ ಒಂದು ಬ್ಲ್ಯಾಕ್ ಸ್ಟೋನ್ದು ಒಂದೊಂದು
ಕಂಬಗಳದವ್ರಿ. ಆ ಕಂಬಗಳ ಉಬ್ಬು ಶಿಲ್ಪ ಒಳಗ ಪ್ರತಿಯೊಂದು ದೇವಸ್ಥಾನದ ಕಂಬದೊಳಗೂ ಒಂದೊಂದು ಪೌರಾಣಿಕ ಸನ್ನಿವೇಶನವನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗಿದು. ಒಬ್ಬ ವ್ಯಕ್ತಿ ಹೊತ್ಕೊಂಡಿರೋದು ಒಬ್ಬ ವ್ಯಕ್ತಿನ, ಆನೆ ಆ ವ್ಯಕ್ತಿಗೆ ಮಾಲೆಯನ್ನ ಹಾಕ್ತಿರ್ತಕ್ಕಂಥ ಸಂದರ್ಭ. ಈಗ ಅಕ್ಕ ತಂಗಿಯರ ದೇವಸ್ಥಾನ ನೋಡಕ್ ಹೋಗೋಣ ಮುಂದೆ. ಯಜಮಾನ್ರೆ, ಅಕ್ಕ ತಂಗಿಯರ ದೇವಸ್ಥಾನ ಎಲ್ಲಿದೆ? ಈ ಸಂದೇಲಿ ಹೋಗ್ಬೇಕಾ? ಇಲ್ಲೊಂದು ದೇವಸ್ಥಾನ ಐತ್ರಿ. ಈ ದೇವಸ್ಥಾನ ಸಂದಿಲಿ ನೋಡೋಣ. ಆ್ಯಕ್ಚುಲಿ ಅಕ್ಕ ತಂಗಿಯರ ದೇವಸ್ಥಾನ ಏನಾಯ್ತಲ್ರಿ, ಇರೋದೊಂದು ಕೋಟೆ ಪ್ರದೇಶ. ಅದು ಕೋಟೆ ಏರಿಯಾ. ಅಕ್ಕ ತಂಗಿಯರು ಆ ದೇವಸ್ಥಾನ ಕಟ್ಸೋರು ಅಂತ ಅದಕ್ಕೆ ಅಕ್ಕ ತಂಗಿಯರ ದೇವಸ್ಥಾನ ಅಂತ ನೋಡೋಣ. ಫೈನಲಿ ಅಕ್ಕ ತಂಗಿಯರ ದೇವಸ್ಥಾನ ಸಿಕ್ತು. ಇಲ್ಲಿದೆ, ಊರು ಒಳಗೈತ್ರಿ. ಈಗ ಇದು ಕೋಟೆ ಅನ್ನಂಗೆ ಏನು ಉಳಿದಿಲ್ಲ, ಬರೀ ಮನೆಗಳು ಕಟ್ಕೊಂಡಿದ್ದಾರೆ. 2 ದೇವಸ್ಥಾನಗಳದಾವೆ, ಟ್ವಿನ್ ದೇವಸ್ಥಾನ. ಇಲ್ಲೊಂದು ಐತಿ ಮತ್ತು ಅಲ್ಲೊಂದು ಐತಿ. ಒಂದು ಕಾಲದಲ್ಲಿ ಇದು ಕಂಪ್ಲೀಟ್ ಪೋರ್ಟ್ ಏರಿಯಾ ರೀ. ದೇವಸ್ಥಾನ 1, ದೇವಸ್ಥಾನ 2. ಪಂಚಲಿಂಗಗಳಲ್ಲಿ ಇವು 2 ಕೂಡ ದೇವಸ್ಥಾನಗಳು. ಈ 2 ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿ, ಅಂದರೆ ಪೂರ್ವಕ್ಕೆ ಬಾಗಿಲನ್ನ ಹೊಂದೇವ್ರಿ. ಈ ದೇವಾಲಯಗಳನ್ನ ಅಕ್ಕಾದೇವಿ ಅಂತ ಒಬ್ಬ ರಾಣಿ ನಿರ್ಮಿಸಿದ್ಲು ಮಾಹಿತಿ ಕೂಡ ಲಭ್ಯ ಆಕೈತ್ರಿ. ಈ ದೇವಸ್ಥಾನ ನೋಡ್ಕೊಂಡ್ರ ಪಕ್ಕದಾಗ ಇನ್ನೊಂದು ದೇವಸ್ಥಾನ ಐತ್ರಿ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಕಲ್ಲುಗಳನ್ನ ಬಳಸ್ಕೊಂಡ ಶಿವಲಿಂಗು. ಇದು ಕೂಡ ಇನ್ನೊಂದು. ಹೆಂಜೇರು ಸಿದ್ದೇಶ್ವರ ಮಹಿಮೆಯನ್ನ ನೀವು ಕಣ್ಣಾರೆ ನೋಡ್ಬೇಕು ಅಂತಂದ್ರ ಅರ್ಚಕರು ಹೇಳಿದ ಉತ್ಸವದಾಗ ಬರ್ಬೇಕು ನೋಡ್ರಿ. ಸೊ ಅವು ಅಕ್ಕ ತಂಗಿಯರ ದೇವಸ್ಥಾನ ರೀ. ಆ ಅಕ್ಕ ತಂಗಿಯರ ದೇವಸ್ಥಾನ ನೀವು ನೋಡ್ಕೊಂಡು ಇಲ್ಲಿ ಎದುರುಗಡೆ ಬಂದ್ರೆ ದೊಡ್ಡದೊಂದು ಪ್ರಾಚೀನ ಕಾಲದ ಮಜ್ಜನ ಬಾವಿ. ಮತ್ತು ಈ ಕೊಳದ ನೀರನ್ನು ಕುಡಿಯೋರು ಎಲ್ಲ ರೋಗಗಳಿಂದ ಗುಣಮುಕ್ತರಾಗ್ತಿದ್ರು ಅಂತ ನಂಬಿಕೆ ಇತ್ತಂತರಿ ಮೊದ್ಲು. ಆದ್ರೆ ಈಗ ಈ ನೀರು ಕುಡಿದ್ರೆ ಏನಾಗ್ಬೋದು ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿಪ್ಪ ನನಗೆ. ಹಿಂಗಾಗೈತಿ ಇದ್ರ ಪರಿಸ್ಥಿತಿ. ಕೋಟೆ ಇತ್ತು ಅನ್ನೋದಕ್ಕೆ ಈ ಕಲ್ಲುಗಳೇ ಸಾಕ್ಷಿ. ಇಲ್ಲಿ ಕೋಟೆ ಇತ್ತು ಅನ್ನೋದಕ್ಕೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳದಾವ್ರಿ. ಎಲ್ಲ ಮುಚ್ಕೊಂಡವು. ಈಗ ಜನ ಅದನ್ನ ಆಕ್ಯುಪೈ ಮಾಡ್ಕೊಂಡಾರ. ಇಷ್ಟೆಲ್ಲ ಆಯ್ತು ನೋಡ್ರಿ ದೇವಸ್ಥಾನದ ಟೂರು ಅದೆಲ್ಲ. ಈ ದೇವಸ್ಥಾನದ ಆವರಣದೊಳಗ ಪ್ರತಿದಿನ ಅನ್ನದಾಸೋಹ ಇರ್ತೈತಿ. ಇದು ಮೇನ್ ಟೆಂಪಲ್ ಅಲ್ರಿ. ಈ ಟೆಂಪಲ್ ಪಕ್ಕದಾಗ ಇಲ್ಲೈತಿ ನೋಡ್ರಿ ಅನ್ನದಾಸೋಹ ಮಂಟಪ. ತುಂಬಾ ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್. ಕಾಲದ ದೇವಸ್ಥಾನ ಈಗ ಆಲ್ರೆಡಿ ಅಳಿವಿನಂಚಿನಲ್ಲಿ ಇದೆ ಅಂತ ನೋಡಿದ್ರೆ ಕೆಲವೊಂದ್ ಕಡೆ ಪಾರ್ಟ್ಸ್ ಗೊತ್ತಾಗ್ತಾ ಇದೆ. ಅದನ್ನ ಸರ್ಕಾರದವ್ರ ಮುಂದತ್ತಿ ಇದನ್ನ ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸರ್ಕಾರದವ್ರ ಅನುದಾನ ಕೊಟ್ಟು ಸಾರ್ವಜನಿಕರು ಇಲ್ಲಿ ಅಲ್ಲಿ ಬಿಡ್ತಾರೆ, ಆ ಕಡೆ ಹೊರಗಡೆ ಬಿಡ್ಬೇಕಂತ ಗೊತ್ತಾಗ್ಬೇಕು ಅವ್ರಿಗೆ. ಅನ್ನದಾಸೋಹಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ದೇವಸ್ಥಾನ ಐತಿ, ತೋರಿಸ್ತೀನಿ ಬೇರೆ. ಇದು ನಾಗಕೋಟೇಶ್ವರಿ ಅಮ್ಮನವರ ದೇವಸ್ಥಾನ. ಏನ್ ವಿಶೇಷ ಇದು? ಸಿದ್ದೇಶ್ವರ ಅವರ ತಂಗಿ, ಸಿದ್ದೇಶ್ವರ ಅವರ ಸಹೋದರಿ. ಸಂತಾನ ಪ್ರಾಪ್ತಿಗೆ ಮತ್ತು ಶಿಶುಗಳಿಗೆ ಉಣಿಸೋದಕ್ಕೆ ಹೇರಳವಾಗಿ ಹಾಲು ದೊರಿಲಿ ಅಂತ ಹೇಳಿ ಈ ಬಾಣಂತಿಯರು ಮತ್ತು ಮಹಿಳೆಯರು ಈ ದೇವಿಗೆ ಪೂಜೆ ಮತ್ತು ಪ್ರದಕ್ಷಿಣೆಯನ್ನ ಈಗಲೂ ಮಾಡ್ತಾರಂತ. ಅದೊಂದು ನಂಬಿಕೆ. ಈಶ್ವರಿ ಅಮ್ಮನವ್ರ ದೇವಸ್ಥಾನ ನೋಡ್ಕೊಂಡು ಈಗ ಭೋಜನಾಲಯ ಇಲ್ಲ ಐತ್ ನೋಡ್ರಿ. ಕಂಪೌಂಡ್ ದಾಟಿದ್ರೆ ಭೋಜನಾಲಯ. ಇದು ಭಕ್ತಾದಿಗಳಿಂದ ನಡೆಯೋದು. ದೇವಸ್ಥಾನದ್ದಾಗಲಿ ಸರ್ಕಾರದ್ದಾಗಲಿ ಇದಕ್ಕೇನು ಬರೋದಿಲ್ಲ. ಭಕ್ತಾದಿಗಳಿಂದ ಅನ್ನದಾಸೋಹ ನಡೆಯುತ್ತದೆ. ವರ್ಷಕ್ಕೊಂದ್ಸತಿ ಅನ್ನ 10,116 ರೂಪಾಯಿ ಕಟ್ಟಿದೆ. ಅವ್ರ ಹೆಸರಿನಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಊಟ ಹಾಕಿಸ್ತೀವಿ. ಎಷ್ಟು ಕಟ್ಟಿದ್ರೆ? 10,116 ರೂಪಾಯಿ. 16 ಅದೆಲ್ಲ ವಾಟ್ಸಪ್ ಮಾಡ್ತೀವಿ ಬೋರ್ಡು. 10,116 ಕಟ್ಟಿದೆ. ಮತ್ತು ಇದು 10 ಜನ ಮೆಂಬರ್ಸ್ ಟ್ರಸ್ಟ್. ಇದು ದೇವಸ್ಥಾನ ಒಂದೇ ಆಗಲಿ ಸರ್ಕಾರದೇ ಆಗಲಿ ಏನು ಬರೋದಿಲ್ಲ. ಈ ತರ ಅವ್ರದ್ದು ಹೆಸರು ಹಾಕ್ತೀರಾ? ಅನ್ನದಾನದವ್ರದ್ದು ಹೆಸರು. ಟೈಮಿಂಗ್ ಏನೇನು ಇರ್ತದೆ? 11 ಗಂಟೆಯಿಂದ 3:30 ಡೈಲಿ.
ಮತ್ತೆ ಜಾತ್ರೆಗಳಿಗೆ ಹಾಂ. ಜೋರಾಗಿ ನಡೀತದೆ. ಅಗ್ನಿಗೊಂಡ ದಿನ ಹಾಂ ಹಾಂ ಒಂದೇ ದಿನನೇ 50 ಕ್ವಿಂಟಲ್ ರೈಸ್ ಹಾಕಬೇಕು. ಹಾಂ. ಮತ್ತೆ ಹೂವಿನ ತೇರು ಮಾರ್ಗಶಿರ ಮಾಸದಾಗೆ ಹೂವಿನ ತೇರು ಆಗುತ್ತೆ, ಲಕ್ಷ ದೀಪೋತ್ಸವ. ಹಾಂ. ಅವತ್ತು ಇಲ್ಲಿ ದಾಸೋಹ ಇರುತ್ತೆ ಡೈಲಿ, ಹಾಂ. ಅದು ಪ್ರತಿದಿನ ಇರುತ್ತೆ. ಪ್ರತಿದಿನ ಊಟ. ವರ್ಷದ 365 ದಿನನೂ ದಾಸೋಹ. ದಾಸೋಹ ದೇವಸ್ಥಾನ ಬೀಗ ಇದ್ರೆ ಮಾತ್ರ ಇದು ಬೀಗ. ಇದು ದಾಸೋಹಕ್ಕೆ ಸಂಬಂಧಪಟ್ಟಿರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ ಐತೆ ನೋಡ್ರಿ. ಯಾರ ಆಸಕ್ತಿ ಇದ್ದರೆ ಇದನ್ನು ಮಾಡ್ಬೋದು. ಈ ಥರ ಇರುತ್ತೆ. ಇಲ್ಲಿ ತಟ್ಟೆ ಇರುತ್ತೆ. ತಟ್ಟೆ ಮತ್ತು ಲೋಟವನ್ನು ನಾವು ತಗೋಬೇಕು. ಅಲ್ಲೋಗಿ ಹಾಕಿಸ್ಕೊಂಡು ಈ ಥರ ನೀಟಾಗಿ ಕುತ್ಕೊಂಡು ಊಟ ಮಾಡಬೇಕು. ಇಷ್ಟಾತ್ ನೋಡ್ರಿ ಇವತ್ತಿಂದು. ಅನ್ನನ ನಾವು ದೇವರು ಅಂತ ಕರಿತೀವಿ. ಅನ್ನ ದೇವರು ಅಂತ ಆದರೆ ಊಟ ಮಾಡೋದು ಪೂಜೆಗೆ ಸಮಾನ. ಸೊ ಅದು ಭಕ್ತಿ ಶ್ರದ್ಧೆಯಿಂದ ಕೂಡಿರಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ತಟ್ಟೆಗೆ ಹಾಕಿಸ್ಕೋಬೇಕು, ಜಾಸ್ತಿ ಹಾಕಿಸ್ಕೊಂಡು ಕೆಡಿಸ್ಬಾರ್ದು. ಆಮೇಲೆ ಊಟ ಆದಮೇಲೆ ನಮ್ಮ ತೊಟ್ಟೆನ ನೀಟಾಗಿ ಸೋಪ್ ಹಾಕಿ ತೊಳೆದು ಆಯಾ ಜಾಗಕ್ಕೆ ಇಡಬೇಕು. ಯಾಕಂದರೆ ನೆಕ್ಸ್ಟ್ ಇನ್ನೊಬ್ಬರು ಅದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇವತ್ತಿನ ನನ್ನ ಹೇಮಾವತಿ ವಿಲೇಜ್ ಟೂರ್ ಇದು. ದೇವಸ್ಥಾನ ತುಂಬ ಅದ್ಭುತವಾಗಿ ಐತಿ. ಶಿವನ ಮೂರ್ತಿ ಅಂತೂ ವಾವ್, ನೋಡೋಕ್ಕೆ ಕಣ್ಣು ತುಂಬ ಹೋಗ್ತದೆ, ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೇವಸ್ಥಾನ. ಸಜೆಷನ್ ಏನಂದರೆ ಬಿಸಿಲು ಜಾಸ್ತಿ ಇದ್ದಾಗ ಸ್ವಲ್ಪ ಬರೋದು ಕಡಿಮೆ ಮಾಡಿ. ಬಿಸಿಲು ತುಂಬ ಇರುತ್ತೆ, ಹೆವಿ ಸೆಕೆ ಇರ್ತೈತಿ. ಒಂದು ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ರಿ. ಎಲ್ಲಿ ಬೇಕಲ್ಲೇ ಬಟ್ಟೆನ ಬಿಸಾಕುವಂಥದ್ದು, ಪ್ಲಾಸ್ಟಿಕ್ನ ಬಿಸಾಕುವಂಥದ್ದು, ಮತ್ತೊಂದು ಮಗದದ್ದು ಮಾಡಬೇಡ್ರಿ. ಇದು ಆಗಬಾರ್ದಾಗಿತ್ತು, ಬಟ್ ಆಗಿದೆ. ಲೇಪಾಕ್ಷಿಗೆ ಏನೊಂದು ಪ್ರಾಚೀನ ದೇವಸ್ಥಾನ ಇದೆ, ಅಲ್ಲಿಗೆ ಸಿಕ್ಕಂತಹ ಪ್ರಾಧಾನ್ಯತೆ ಯಾಕೋ ಈ ದೇವಸ್ಥಾನಗಳಿಗೆ ಸಿಕ್ಕಿಲ್ಲ ಸರ್ಕಾರದಿಂದ. ASI ಅವರು ಸಂರಕ್ಷಣೆ ಮಾಡಿದ್ದಾರೆ, ಮೆಚ್ಚುವಂಥ ಮಾತು. ಬಟ್ ಸರ್ಕಾರದಿಂದ ಇನ್ನಷ್ಟು ಪ್ರೋತ್ಸಾಹ ಸಿಗಬೇಕಾಗಿತ್ತು. ಮತ್ತು ಇದನ್ನು ಸಾರ್ವಜನಿಕರು, ಸರ್ಕಾರ ಎರಡೂ ಗಮನಿಸ್ಕೋಬೇಕು. ಇಷ್ಟು ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.